ನಮಸ್ಕಾರ. ಜಿ.ಕೆ. ಮಂಜುನಾಥ್, ವಿ.ಎಂ.ಟಿ.ವಿ ಸಂಪಾದಕರು. ಸ್ನೇಹಿತರೆ, ಆ ಏನ್ ಮಾಡ್ತೀರಾ? ಇಂಥ ವಿಚಾರಗಳನ್ನ ಹೇಳ್ಬೇಕು, ಹೇಳ್ಬಾರ್ದಂತ ನಿಲ್ಲಿಸ್ತಾ ಇರ್ತೀವಿ. ಆದ್ರೂ ಕೂಡ ಸತ್ಯತೆಯನ್ನ ತಿಳಿಸ್ಬೇಕಂತ ತಮ್ಮ ಮುಂದೆ ನಾವು ಅನಿವಾರ್ಯ ಕಾರಣದಿಂದಾಗಿ ಇಂಥ ವಿಚಾರವನ್ನ ತಮ್ಮ ಮುಂದೆ ನಾವು ಹೇಳೋದಕ್ಕೆ ಬರಲೇಬೇಕಾಯ್ತು. ನಾಚಿಕೆ ಆಗ್ಬೇಕ್ರಿ. ಈ ಜಾನಪದ ಕಲಾವಿದ ಅಂತೇನು ಮೈಲಾರಿ ಅಂತೆ, ಮ್ಯೂಸಿಕ್ ಮೈಲಾರಿ ಅಂತೆ. ಆ, ಈಗಾಗಲೇ ತಾವು ಖಾಸಗಿ ಮಾಧ್ಯಮದಲ್ಲಿ, ಯೂಟ್ಯೂಬ್ ಮಾಧ್ಯಮದಲ್ಲಿ, ಫೇಸ್ಬುಕ್ ಮಾಧ್ಯಮದಂತ ಈ ಜಾಲಗಳಲ್ಲಿ ನೋಡ್ತಾ ಇದ್ದೀರಾ, ಮ್ಯೂಸಿಕ್ ಮೈಲಾರಿ, ಮ್ಯೂಸಿಕ್ ಮೈಲಾರಿ ಅಂತ. ಆ ಇವನು ಮ್ಯೂಸಿಕ್ ಮೈಲಾರಿ, ಮ್ಯೂಸಿಕ್ ಅನ್ನೋ ಅರ್ಥ ಗೊತ್ತಾ ಇವನ್ಗೆ? ಸಂಗೀತ ಅನ್ನೋ ಬೆಲೆ ಗೊತ್ತಾ ಇವನ್ಗೆ? ಸಂಗೀತದ ತಾಕತ್ ಗೊತ್ತಾ? ಕಲಾ ಸರಸ್ವತಿ ಅಂದ್ರೆ ಏನ್ ಗೊತ್ತಾ ಇವನ್ಗೆ? ನಾಚಿಕೆ ಆಗಲ್ವಾ? ಹ್ಮ್ ನಮ್ಮ ವೀಕ್ಷಕರು, ವಿ.ಎಂ.ಟಿ.ವಿ ವೀಕ್ಷಕರು ಕೇಳ್ತಾ ಇದ್ರು, ಸರ್ ಮ್ಯೂಸಿಕ್ ಮೈಲಾರಿ ಬಗ್ಗೆ ನಿಮ್ಮಲ್ಲಿ ಸುದ್ದಿ ಪ್ರಸ್ತಾಪ ಪಡಿಸ್ತಾ ಇಲ್ಲ ಅಂತ. ಯಾಕೆ ಅವನ ಬಗ್ಗೆ ನಾವು ಸುದ್ದಿ ಪ್ರಸ್ತಾಪ ಪಡಿಸ್ಬೇಕು? ಆದ್ರೂ ಕೂಡ ಇವತ್ತು ಸತ್ಯತೆಯನ್ನ ತಿಳ್ಕೊಂಡು, ಏನು ಇವನು ಮಾಡ್ತಾ ಇರುವ ಕೆಲಸ, ಜಾನಪದ ಅಂದ್ರೆ ಏನು? ಜಾನಪದ ಇದೇ ರೀತಿನೇ ಇರ್ಬೇಕಂದ್ರೆ ಗೊತ್ತಾ ಇವನಿಗೆ? ಇವರೆಲ್ಲ ಉತ್ತರ ಕರ್ನಾಟಕವನ್ನ ಮಾನ ಹರಾಜು ಮಾಡ್ತಾ ಇರುವಂತ ಕಲಾವಿದರು ಇವರೆಲ್ಲ. ಏನ್ ಹೇಳಿ? ಮಾನ ಮರ್ಯಾದೆಯನ್ನ ತೆಗಿತಾ ಇರುವಂತ ಕಲಾವಿದರು. ನೀವು ಮ್ಯೂಸಿಕ್ ಮೈಲಾರಿ ಅಲ್ಲ, ಇವನು ಮೈಲಿಗೆ ಇರೋ ಮೈಲಾರಿ ಇವನು. ಏನ್ ಹೇಳಿ? ಮೈಲಿಗೆ ಮುಡ್ಚೆಟ್ ಅಂತ ಕರಿತೀವಲ್ಲ, ಅಂತ ಮೈಲಾರಿ ಇವನು. ಮೈಲಿಗೆ ಮುಡ್ಚೆಟ್ಟಿರುವಂತ ಮೈಲಾರಿ ಇವನು. ಯಾಕೆ ಈ ಶಬ್ದವನ್ನ ಬಳಸ್ತಾ ಇದ್ದೀನಿ ಅಂದ್ರೆ, ಯಾರೋ ಒಬ್ಬ ಮಹಾನ್ ತಾಯಿ ಅವಳು. ಏನ್ ಹೇಳಿ? ಯಾರೋ ಒಬ್ಳು ಮಹಾನ್ ತಾಯಿ, ಅವಳಿಗೆ ಪಬ್ಲಿಸಿಟಿ ಬೇಕಾಗಿತ್ತಂತೆ, ಹೆಸರು ಮಾಡ್ಬೇಕಾಗಿತ್ತಂತೆ. ಅವಳು ಇವನ್ ಮೇಲೆ ಆರೋಪ ಮಾಡಿ ಅವಳು ಹೆಸರು ಏನ್ ಇವನು ಮೈಕಲ್ ಜಾಕ್ಸನ್, ಏನ್ ಇವನು ರಜನಿಕಾಂತ್, ಇವನ್ ಮೇಲೆ ಆರೋಪ ಮಾಡಿ ಹೆಸರು ಮಾಡ್ಕೊಳ್ಳುವಂತೆ. ಇದು ನಾಟಕಗಳಿವೆಲ್ಲ. ಇವರು ಪರದೆ ಮುಂದೆ ನಾಟಕ ಮಾಡೋರಲ್ಲ ಇವರು. ಜನರ ಭಾವನೆ ಜೊತೆ ನಾಟಕ ಮಾಡುವಂತ ನಾಚಿಕೆ ಆಗ್ಬೇಕು ನಿಮ್ಗೆಲ್ಲ. ಏನೋ ಕಷ್ಟಪಟ್ಟು ಬಂದಿರ್ತಾರೆ, ಏನೋ ಒಂದ್ ಮಾಡ್ತಾ ಇದಾರೆ ಅಂದ್ಮೇಲೆ ಜನರನ್ನ ಈ ರೀತಿಯಾಗಿ ದುರುಪಯೋಗ ಪಡಿಸ್ಕೊಂತ ಇದಾರೆ. ನಾಚಿಕೆ ಆಗಲ್ವಾ ನೀವು? ಹಾ, ಒಂದು ಸೆನ್ಸ್ ಬೇಕು. ಕಲಾವಿದ್ರು ಇವತ್ತು ಸತ್ತಿರುವ ಶವ ಕೂಡವಾಗಿ ಇವತ್ತು ಅವರ ಜೀವನದಲ್ಲಿ ಅನುಭವ ಆಗಿರುತ್ತೆ ಅವ್ರಿಗೆ, ಕಲಾವಿದರಿಗೆ. ಅವನು ಸತ್ ಮೇಲೆ ಹೆಂಗಿರ್ತಾನೋ, ಸತ್ತಾಗ ಒಬ್ಬ ಕಲೆಯಾಗಿ ಒಬ್ಬ ಅಭಿನಯ ಮಾಡ್ತಾ ಇರ್ತಾನೆ. ಆ ಸಂಗೀತದಲ್ಲಿ ಆ ಫೀಲಿಂಗ್ಸ್ ಅನ್ನ ತೋರ್ಸಿರ್ತಾನೆ. ಇವತ್ತು ನೀವು ನಿಮ್ಮ ಇರೋ ತೆವಲ್ಗೆ, ನಿಮಗಿರೋ ಒಂದು ಹುಚ್ಚು ಪ್ರಚಾರಕ್ಕೆ ನೀವತ್ತು ಜನರ ಭಾವನೆ ಜೋಡಿ ಆಟ ಆಡ್ತಿದ್ರಲ್ಲ, ನಾಚಿಕೆ ಆಗಲ್ವಾ? ಅವಳೇನು ಮಹಾನ್ ಸುಂದರಿ ಅಂತೆ. ಇಲ್ಲ, ನನ್ಗೆ ಪಬ್ಲಿಸಿಟಿ ಬೇಕಾಗಿತ್ತು, ಅವ್ರ ಮೇಲೆ ನಾನು ಎಲಿಗೇಷನ್ ಮಾಡ್ಬಿಟ್ರೆ ನಾನು ಖಂಡಿತವಾಗ್ಲೂ ನನ್ನ ಹೆಸರು ಆಗ್ತಾ ಇತ್ತೆ ಅಂತ ಅಂತರ್ಜಾಲದಲ್ಲಿ ಒಂದು ಮಾಧ್ಯಮ ಬಂದ್ ಹೇಳ್ತಿಯಲ್ಲ ತಾಯಿ, ನಿನ್ನ ತಂದೆ ತಾಯಿ, ಅಣ್ಣ ತಮ್ಮ ಅಕ್ಕ ತಂಗಿ ಸ್ನೇಹಿತರು ನಿನಗೆ ಯಾರು ನೆನಪಾಗ್ಲಿಲ್ವಾ? ನಿನ್ನ ಕುಟುಂಬದ ಮರ್ಯಾದೆ ನಿನಗೆ ನೆನಪಾಗ್ಲಿಲ್ವಾ? ನಾಳೆ ನೀನು ಜೀವನ ಮಾಡೋಳು, ನಾಳೆ ನೀನು ಒಬ್ಬನ್ನ ಮದುವೆ ಆಗಿ ಜೀವನ ಮಾಡ್ಬೇಕಾದವಳು. ಇವತ್ತು ಕಲಾವಿದರನ್ನು ಹೆಸರಲ್ಲಿ ನೀವು ಜನರ ಜೊತೆ ಭಾವನೆಗೆ ಆಟ ಆಡ್ತಿದ್ರೆ ನಾಚಿಕೆ ಆಗಲ್ವಾ ನಿಮ್ಗೆಲ್ಲ? ಇಬ್ರು ಸೇರ್ಕೊಂಡು ಅವ್ರ ಮಧ್ಯೆ ಇನ್ನೊಬ್ಬ ಯಾವನೋ ಒಬ್ಬ ಮಾಧ್ಯಮದ ಒಂದು ದೊಡ್ಡ ಏನವನು ಜರ್ನಲಿಸ್ಟ್ ಬಂದ್ಬಿಟ್ಟ, ಇಲ್ಲ ಮ್ಯೂಸಿಕ್ ಮೈಲಾರಿಯನ್ನ ಹೆಸರನ್ನ ಖರಾಬ್ ಮಾಡ್ಬೇಕು, ಮ್ಯೂಸಿಕ್ ಮೈಲಾರಿ ತುಂಬಾ ಹೆಸರಾಗ್ತಿದೆ, ಬೆಳಿತಾ ಇದ್ದಾನೆ, ಅವನ ಹೆಸರನ್ನ ಕೆಡಿಸ್ಬೇಕಂತ ಈ ರೀತಿ ಕೃತ್ಯವಿದೆ. ಅವಳೇ ಬಂದು ಕ್ಷಮೆ ಕೇಳಿದಾಳೆ, ಅದನ್ನ ನಾಳಿನ ದಿನ ನಾನು ಬಿಡುಗಡೆ ಮಾಡ್ತೀನಿ, ನಾನು ರಿಲೀಸ್ ಮಾಡ್ತೀನಿ. ಅದು ಯಾವನೋ ಮಹಾನ್ ಭಾವ ಹೇಳ್ತಾನೆ. ಏನಪ್ಪಾ ಅದು? ವರ್ಲ್ಡ್ ವೈಡ್ ಫಿಲಮ್? ಏನ್ ವರ್ಲ್ಡ್ ವೈಡ್ ಏನ್ ಟ್ರೈಲರ್ ರಿಲೀಸ್ ಮಾಡ್ತಾವನ? ಏನು ಇವಳು ಉಪೇಂದ್ರ ಫಿಲಂ ಟ್ರೈಲರ್ ರಿಲೀಸ್ ಮಾಡೋರ್ ತರ ಅವ್ನು ಹೇಳ್ತಾ ಇದ್ದಾಳೆ, ಇಲ್ಲ ಅವ್ನು ನಾಳಿನ ದಿನ ನಾನು ಬಿಡುಗಡೆ ಮಾಡ್ತೀನಿ ಅಂತ. ನಿಮ್ಗೆಲ್ಲ ನಾಚಿಕೆ ಆಗಲ್ವನ್ರಿ? ಇವತ್ತು ಕಾನೂನನ್ನ ಕೈ ತಗೊಂಡು ನೀವೆಲ್ಲ ಈ ತರಗೆ ಕೆಟ್ಟ ಸಂದೇಶವನ್ನ ಕೊಡ್ತಾ ಇದ್ದೀರಲ್ಲ ಸಮಾಜಕ್ಕೆ.
ನಿಮ್ಮಿಂದ 4 ಜನ ಫಾಲೋ ಮಾಡ್ತಾ ಇದಾರೆ ಅಂದ್ಮೇಲೆ ಅದನ್ನ ಅರ್ಥ ಮಾಡ್ಕೊಂಡು ಸಹಿಸ್ಕೊಂಡು ನಿಮ್ಮ ಮರ್ಯಾದೆಯಲ್ಲಿ ನೀವು ಇದ್ದಾಗೆ ಮಾತ್ರ ಅದಕ್ಕೊಂದು ಬೆಲೆ ಬರುತ್ತೆ. ಯಾವನೋ ಒಬ್ಬ ಹೇಳ್ಬಿಟ್ನಂತೆ ಏನೋ ಹೋಗ್ಬಿಟ್ನಂತೆ ಅರೆಸ್ಟ್ ನಿಮ್ಗೆಲ್ಲ ಏನ್ 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 ತೊಂದ್ ನಿಮ್ಗೆ ಹೊಡಿಬೇಕು? ಹಾ, ಕೇಸ್ ಆಗಿದೆ ಮಾಡ್ತಾ ಇದ್ದೇನೆ ಅವಳು ಬಂದ್ಬಿಟ್ಟು ನನ್ ಕ್ಷಮೆ ಆಗಿದೆ ಅಂತ. ಯಾಕೆ ನಿನಗ್ ಪಬ್ಲಿಸಿಟಿ ಬೇಕಾಗಿತ್ತು, ಈ ರೀತಿಯಾಗಿ ನಾಟಕ ಮಾಡಕ್ಕೆ ನೀವು ಬೇಕಾಗಿದ್ರ ಇದೆಲ್ಲ? ಜನ ಮಾತಾಡ್ತಾ ಇದ್ದಾರ್ರಿ, ನಿನಗ್ ಪಬ್ಲಿಸಿಟಿ ಬೇಕಾಗಿತ್ತು ಅವಳನ್ನ ರೆಡಿ ಮಾಡಿದ ಹೋದ ಅಂತ ಹೇಳ್ಬಿಟ್ಟು ಜನನೇ ನಮ್ಮ ಮಾಧ್ಯಮಕ್ಕೆ ಕರೆ ಮಾಡಿ ತಿಳಿಸ್ತಾ ಇದ್ದಾರೆ. ನಾಚಿಕೆ ಆಗಲ್ವಾ ಇದೆಲ್ಲ? ಎಲ್ಲರೂ ಬಂದು ನನ್ನ ಪತ್ರಿಕಾಗೋಷ್ಠಿಯಲ್ಲಿ ಕರೀತಾರೆ, ನನ್ನೆಲ್ಲರನ್ನು ಬಂದು ಸಂದರ್ಶನ ಮಾಡ್ತಾರೆ, 2 ದಿನ 3 ದಿನ ಜೈಲಲ್ಲಿ ಇರ್ತಾನೆ. ನೀನ್ ಇಲ್ಲಿ ಬೇಲ್ ಸಹ ರೆಡಿ ಮಾಡ್ಕೊಂಡು ಹೋದಂತ ಮಹಾನ್ ವ್ಯಕ್ತಿ ನೀನು. ನಿನ್ನಿಂದ ಎಷ್ಟು ಅವಮಾನಕಾರಿ. ಹಾ, ನೀನ್ ಯಾರಂತಾನೆ ಗೊತ್ತಿಲ್ಲ ನನಗೆ. ನೀವ್ ಯಾರಂತಾನೆ ಎಂತಿಂತ ಕಲಾವಿದರದಾರ್ರಿ ಉತ್ತರ ಕರ್ನಾಟಕದ ಕಲಾವಿದರು. ಇವತ್ತು ಅವರ ಸಾಹಿತ್ಯ ಮತ್ತು ಅವರ ಸಂಗೀತವನ್ನ ಕೇಳಿದ್ರೆ ಜೀವನ ಉದ್ಧಾರ ಆಗಿದೆ. ನೀವು ಹಾಡ್ತಾ ಇರುವಂತ ಹಾಡುಗಳು ಯಾವಳ ಮೇಲೆ ಯಾವಳು ಲವ್ ಫೇಲ್ಯೂರ್ ಆಗಿರೋದು, ಯಾವಳು ಅಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತಿರುವಂತದ್ದು. ನಿಮ್ಮ ಅಕ್ಕ ತಂಗಿಯವರು ಹೆಣ್ಮಕ್ಳು ಇರ್ತಾರೆ ಮನೆಯಲ್ಲೇ, ನಾಚಿಕೆ ಆಗಲ್ವಾ? ಈ ಕುರಿತಾಗಿ ನಾನು ಸುದ್ದಿ ಪ್ರಸಾರ ಮಾಡಿದ್ದೆ ನಮ್ಮ VMTV ಮಾಧ್ಯಮದಲ್ಲಿ. ಅವಳ ಮೇಲೆ ಸಾಂಗ್ ಬರದೆ ಯಾವತ್ತಾದ್ರೂ ಕನ್ನಡ ತಾಯಿ ಮೇಲೆ, ಭಾರತ ದೇಶದ ಮೇಲೆ, ನಿಮ್ಮ ತಂದೆ ತಾಯಿ ಮೇಲೆ ಸಾಂಗ್ಗಳು ಮಾಡಿದ್ರ ನೀವು? ಸಾಹಿತ್ಯನ ಬರ್ದಿದ್ದೀರ ನೀವು? ಉತ್ತರ ಕರ್ನಾಟಕದ ಹೆಮ್ಮೆ, ಉತ್ತರ ಕರ್ನಾಟಕದ ಏನ್ ಅನ್ನೋದು ಗೊತ್ತಾ ನಿಮ್ಗೆ? ಉತ್ತರ ಕರ್ನಾಟಕದ ಕುರಿತಾಗಿ ಒಂದಾದ್ರೂ ಒಂದು ಸಾಂಗ್ ಬರ್ದಿದ್ರ? ಯಾಕೆ ಇದ್ರ ಮೇಲೆ ಸಾಹಿತ್ಯ ಬರೋ ತಾಕತ್ ದಮ್ಮು ನಿಮ್ಗಿಲ್ವಾ? ಈ ತರ ಬರದ್ಬಿಟ್ಟು ಹಾಳಾಗಿ ಹೋಗ್ರಿ. ನಿಮ್ದೇನಾದ್ರೂ ಮಾಡ್ಕೊಂಡು ಹಾಳಾಗಿ ಹೋಗ್ರಿ. ಜನರ ಭಾವನೆ ಜೊತೆಗೆ ಯಾಕೆ ಆಟ ಆಡ್ತಾ ಇದ್ದೀರ? ಏನ್ ಜನ ಇನ್ ಹಾದಿ ಮೇಲೆ ಬಿದ್ದವ್ರ? ಆದ್ರೆ ಒಂದಲ್ಲ ಒಂದ್ ದಿವ್ಸ ಇದೇ ಮುಂದುವರೆದ್ರೆ ಕೆರಾತೊಂದ್ ಹೊಡಿತಾರ. ಇನ್ನು ಬೀದಿ ಬೀದಿ ಮೇಲೆ ನಿಂತ್ಕೊಂಡು ಕೆರಾತೊಂದ್. ಎಷ್ಟೋ ಹೆಣ್ಣು ಮಕ್ಕಳ ಜೀವನ ಹಾಳಾಗ್ತಾ ಇದ್ದಾರಿ, ಎಷ್ಟೋ ತೊಂದರೆಗಳು ಉಂಟಾಗ್ತಾ ಇದ್ದಾರಿ ನೀವು ಮಾಡ್ತಾ ಇರುವಂತ ಹೊಲಸ ಸಾಹಿತ್ಯಗಳಿಗೆ. ಸಾಹಿತ್ಯ ಅದ್ರ ಮೀನಿಂಗ್ ಗೊತ್ತಾ ನಿಮ್ಗೆ? ಎಷ್ಟು ಜನ ಪ್ರೋತ್ಸಾಹ ಮಾಡ್ತಾ ಇದ್ದಾರಂತಲ್ಲ, ಎಷ್ಟು ಜನಕ್ಕೆ ನೋವಾಗ್ತಿದ್ಯಂತ ನೋಡಿ ಮಾಡಿ ಸಾಹಿತ್ಯ ಬರೆಯುವಂಥದ್ದು. 4 ಜನ ನನ್ ಜೊತೆ ಫೋಟೋ ತಕೊಂಡ್ಬಿಟ್ರೆ, 4 ಜನ ನನ್ಗ ಸಿಳ್ಳೆ ಚಪ್ಪಾಳೆ ಹೊಡೆದ್ಬಿಟ್ರೆ ನೀನ್ ಕಲಾವಿದ ಆಗಕ್ ಸಾಧ್ಯ ಇಲ್ಲ. ನಿನ್ನಿಂದ ಏನು ಆಗಿದೆ ಕಲೆಯಿಂದ, ನಿನ್ನಿಂದ ಎಷ್ಟು ಜನ ಇನ್ಸ್ಪೈರ್ ಆಗಿದ್ದಾರೆ ಅದು ಮುಖ್ಯ. ಇಂಥ ಒಂದು ಕಲಾವಿದರನ್ನ ನಾವು ಬೆಳೆಸ್ತಾ ಇದ್ದೀವಿ. ನಮ್ಗಳ ತಪ್ಪು ಫಸ್ಟ್. ನಾವು ಹೊಡೆದು ಬುದ್ಧಿ ಮಾತು ಹೇಳಿ ಮಾಡ್ಬೇಕಾಗಿತ್ತಲ್ಲ, ಅದು ತಪ್ಪು. ಏನ್ ನೀವು ಡಾಕ್ಟರೇಟ್ ತಗೊಳ್ಳೋ? ನೀನು ಬೆಳೆದ್ ಬಿಟ್ಟಿದೆ, ಏನ್ ಬೆಳೆದಿದ್ಯಪ್ಪ ನೀನು? ಏನ್ ಗೊತ್ತು ನಿನಗೆ ಕಲಾ ಇದೆ? ಇನ್ನೊಂದ್ ಏನಾದ್ರೂ ಈ ತರ ಮುಂದುವರೆದ್ರೆ ಖಂಡಿತವಾಗ್ಲೂ ಇದನ್ನು ರಾಜ್ಯ ಮಟ್ಟದಲ್ಲಿ ಮತ್ತು ಸರ್ಕಾರ ಗಮನಕ್ಕೆ ತಂದು ಇದನ್ನ ಕಾನೂನಾತ್ಮಕವಾಗಿ ಕ್ರಮ ತಗೊಳ್ಳುವಂತ ವ್ಯವಸ್ಥೆ ಕೂಡ ನಮ್ಮ ಮಾಧ್ಯಮ ಮಾಡ್ತಾ ಇದೆ ಅಂತ ತಮ್ಗೆ ಹೇಳ್ತೀನಿ. ನಿನ್ನ ಪಾಡಿಗೆ ನೀನ್ ಏನಾದ್ರೂ ಹಾಳಾಗಿ ಹೋಗೋತ್ತಾಗೆ, ಯಾಕೆ ಜನರ ಭಾವನೆ ಜೊತೆ ಆಟ ಆಡ್ತಾ ಇದೀಯ? ಯುವಕರು ಹಾಳಾಗ್ತಾ ಇದ್ದಾರ್ರಿ. ಯಾವಳೊಬ್ಳು ಹೆಣ್ಣು ಮಗಳು ಸ್ಕೂಲ್ ಕಾಲೇಜ್ ಹೆಣ್ಮಗಳು ನಡ್ಕೊಂಡು ಹೋಗ್ಬೇಕಾದ್ರೆ ನೀನ್ ಬರ್ದಿರೋ ಸಾಹಿತ್ಯದಿಂದ ಹೆಣ್ಣು ಮಕ್ಕಳನ್ನ ರೇಗಿಸ್ತಾ ಇದ್ದಾರೆ. ಆ ಹಾಡ ಹಾಡ್ಕೊಂಡು ರೇಗಿಸ್ತಾ ಇದ್ದಾರೆ. ಯಾರಿಂದ? ನಿನ್ನಿಂದ ತಾನೇ ಅದು. ತಾಕತ್ತಿದ್ರೆ ನೀನ್ ನಿಜವಾದ ಸಾಹಿತ್ಯ ಬರೋ ದೊಡ್ಡ ಕಲಾವಿದ ಆಗು. ನಾನ್ ನಿನ್ಗೆ ಸಹಾಯ ಮಾಡ್ತೀನಿ, ನಾನ್ ನಿಮ್ಗೆ ಸಹಕಾರ ಮಾಡ್ತೀನಿ, ಏನ್ ಬೇಕದು. ಅದು ಬಿಟ್ಟು ಈ ತರ ನಾಟಕಗಳನ್ನ ಆಡ್ಕೊಂಡು ಅವನ ಹೆಸರು ಮಾಡ್ಬೇಕಾಗಿತ್ತಂತೆ, ಇವ್ರ ಹೆಸರು ಮಾಡ್ಬೇಕಾಗಿತ್ತಂತೆ. ನಿಮ್ಗೆಲ್ಲ ಒಂದು ಅದೇನೋ ಅಂತಾರಲ್ಲ ಆ ತರ. ಸ್ನೇಹಿತರೆ, ಇದ್ರ ಬಗ್ಗೆ ನಾನು ಏನಾದ್ರೂ ಸ್ವಲ್ಪ ಬೇರೆ ರೀತಿ ಮಾತಾಡಿದ್ರೆ ದಯವಿಟ್ಟು ಬೇಜಾರ್ ಮಾಡ್ಕೋಬಿಡಿ. ಯಾಕೆಂದ್ರೆ ನಮ್ಮ ಮನೆಯಲ್ಲಿ ಹೆಣ್ಮಕ್ಳಿದ್ದಾರೆ, ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳಿದ್ದಾರೆ. ನಾಳಿನ ದಿನ ಎಲ್ರಿಗೂ ಆ ಪರಿಸ್ಥಿತಿ ಬರ್ಬೋದು. ಈ ಸಾಹಿತ್ಯದಿಂದ ತೊಂದರೆಗಳಾಗ್ಬೋದು. ಹಾಗಾಗಿ ಈ ವಿಷಯನ ಸ್ವಲ್ಪ ನಾನು ಮಾತಾಡ್ಬೇಕಾಯ್ತು, ಮಾತಾಡಿದೀನಿ. ಸ್ನೇಹಿತರೆ, ತಮ್ಮ ಅಭಿಪ್ರಾಯ ಏನು, ಅನಿಸಿಕೆ ಏನು ಅನ್ನೋದು ಕುರಿತಾಗಿ ನನ್ನ ಆ ಸ್ಟೇಷನ್ಗೆನೆ ನಾವು ಕರೆ ಮಾಡಿ ಇನ್ಫಾರ್ಮೇಶನ್ ತಗೊಂಡು ಆ ಮುಂದಿನ ವಿಚಾರವನ್ನ ತಮ್ಗೆ ತಿಳಿಸ್ತೀನಿ. ಸ್ನೇಹಿತರೆ, ಇದು ಇವತ್ತಿನ ಈ ಚರ್ಚೆ ಆಗಿತ್ತು. ಮತ್ತೊಂದು ವಿಶೇಷ ಚರ್ಚೆಯೊಂದಿಗೆ ಬರ್ತೀನಿ. ನಿಮ್ಮ GK ಮಂಜುನಾಥ್. ನಮಸ್ಕಾರ.